ಪ್ರಕೃತಿ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ. ಪ್ರಕೃತಿ ಮತ್ತು ತಂದೆ ತಾಯಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಪ್ರಕೃತಿಯು ಬಡವ ಶ್ರೀಮಂತ ಪ್ರಾಣಿ ಪಕ್ಷಿ ಎಂದು ಭೇದ ಭಾವ ತೋರದೆ ಮಳೆ ಬೆಳೆ ಕೊಟ್ಟು ಇಡೀ ಜಗತ್ತಿಗೆ ಅನ್ನ ಕೊಡುತ್ತದೆ. ತಂದೆ ತಾಯಿಯು ಮಕ್ಕಳ ಬಗ್ಗೆ ಭೇದ ಭಾವ ತೋರದೆ ಹೊಟ್ಟೆ ಬಟ್ಟೆ ಕಟ್ಟಿ ಜಾಗೃತಿಯಿಂದ ಬೆಳೆಸುತ್ತಾರೆ. ನಾವಾಡುವ ಉಸಿರು ಇವರಿಂದಲೇ ಸಿಕ್ಕಿರುವುದು. ಇವರ ಮುಂದೆ ಈ ಜಗತ್ತಿನಲ್ಲಿ ಸರಿಸಾಟಿ ಯಾರೂ ಇಲ್ಲ. ಭೂಮಿ ತಾಯಿಗೆ ನಾವು ಅರ್ಧದಷ್ಟು ಏನನ್ನಾದರೂ ಅರ್ಪಿಸಿದರೆ ನಮಗೆ ಅದು ಲೆಕ್ಕವಿಲ್ಲದಷ್ಟು ಕೊಡುತ್ತದೆ. ಎಷ್ಟು ವಿಸ್ಮಯ ಅಲ್ವಾ ಈ ಪ್ರಕೃತಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ನಾನಿಲ್ಲಿ ಇವತ್ತು ಅಳಸಂದೆ ಕಾಳನ್ನು ಬಳಸ್ಕೊಂಡು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಪೂರ್ತಿ ಕಾಳನ್ನು. ಬೆಳಗ್ಗೆ ಚೆನ್ನಾಗಿ ನೆಂದಿತ್ತು. ನೀವು ಸಂಜೆ ಮಾಡ್ತೀವಿ ಅನ್ನೋರು 8 ಅವರ್ ಮುಂಚೆನೇ ನೆನೆಸಿಟ್ಕೊಳ್ಳಿ, ಚೆನ್ನಾಗಿ ನೆಂದಿರುತ್ತೆ. ನೆನೆಸಿಡೋದು ಏನಾದರೂ ಮರ್ತಿತ್ತು ಅಂತ ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ಅದು ಹುರ್ಕೊಂಬಿಟ್ಟು ಕಾಳನ್ನು ಆಮೇಲೆ ಕುಕ್ಕರಲ್ಲಿ ಒಂದು 4-5 ವಿಜಿಲು ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೆಂದಿರುತ್ತೆ ಅದು. ಇವಾಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಳು ಮತ್ತು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. 3 ವಿಜಿಲ್ ಕೂಗಿಸ್ಕೊತೀನಿ ನಾನು. ಕಾಳು ಹೊಟ್ಟೆ ಹೊಡಿಯೋಂಗೆ ಬೇಯಿಸ್ಕೊತೀನಿ. ಇವಾಗ ಇದು 3 ವಿಜಿಲ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಲಿ ಅಂತೇಳಿ ನಾನು ಪಕ್ಕದ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ಇದೇ ಸ್ಟವ್ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ನಾವೀಗ ಇದೇ ಒಲೆ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಅಂಟಿಸಿದ್ದೀನಿ. ಆ ಪಾತ್ರೆ ಅದು ನೀರು ಇರುತ್ತಲ್ಲ, ತೊಳೆದಿಟ್ಕೊಂಡಿರೋದ್ರಿಂದ ನೀರಿರುತ್ತಲ್ವ, ಹಂಗಾಗಿ ಸ್ಟವ್ ಅಂಟಿಸಿ ಅದು ನೀರು ಹೋಗೋವರೆಗೂ ಕಾಯಿಸ್ಕೋಬೇಕು. ಪಾತ್ರೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಪಾತ್ರೆ ಡ್ರೈ ಆದಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಹಾಗೆ ತೊಳೆದು ಹಾಗೆ ಇಟ್ಟಿದ್ದೀರಾ, ಎಣ್ಣೆ ಹಾಕಿದ್ದೀರಾ ಅಂತಂದರೆ ಅದು ಮುಖಕ್ಕೆ ಸಿಡಿಯುತ್ತೆ. ಆಮೇಲೆ ಹೆಲ್ತ್ ಚೆನ್ನಾಗಿರುತ್ತೆ, ಬ್ಯೂಟಿ ಇರೋದಿಲ್ಲ ಅಷ್ಟೇ. ಸೊ ಹಂಗಾಗಿ ತಾಳ್ಮೆಯಿಂದ ಹುಷಾರಾಗಿ ಮಾಡಿ ಅಡುಗೆನ. ನೋಡಿ ಎಣ್ಣೆ ಇವಾಗ ಕಾದಿದೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಅದರ ನೀರಿನ ಅಂಶ ಇರುತ್ತಲ್ಲ, ಮುಖಕ್ಕೆ ಸಿಡಿದ್ಬಿಡುತ್ತೆ. ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ದಂಗೆ ನಾವು ಜಾಸ್ತಿ ಖಾರ ತಿನ್ನಲ್ಲ. ನಮ್ಮ ಮನೆಯವ್ರು ಖಾರ ತಿಂತಾರೆ, ಆದರೆ ನಾನು ಖಾರ ತಿನ್ನೋದಿಲ್ಲ. ಅವನಿನ್ನೂ ಚಿಕ್ಕವನಲ್ಲ, ಅದರಿಂದ ನಾವು ಯಾವಾಗಲೂ ಕಮ್ಮಿನೇ ಖಾರ ಹಾಕಿ ಮಾಡ್ತೀನಿ ನಾನು. ಹಾಗೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಆಗಿರುವ ಈರುಳ್ಳಿ ತೊಗೊಂಡು ಪೀಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ನಾನು. ಟೊಮೊಟೊ ಹಾಕಿದ್ದಾದಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಗರಂ ಮಸಾಲ ಪೌಡರು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಟೊಮೊಟೊ ಸಾಫ್ಟಾಗಿ ಬೇಗ ಬೇಯಬೇಕು ಅಂತೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮುಂಚೆ ಕಾಳಿಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ಮತ್ತು
ನೀರು ಮತ್ತು ಕಾಳು ಇದಕ್ಕೆ ಹಾಕುವಾಗ ನಮಗೆ ಉಪ್ಪು ಜಾಸ್ತಿ ಅನ್ನಿಸ್ಬೋದು. ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಒಗ್ಗರಣೆ ಹಾಕ್ತಾನೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಇನ್ನೂ ಬೆಂದಿಲ್ಲ, ಬೇಯಬೇಕಿನ್ನೂ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ 2 ನಿಮಿಷ ಆಗಿದೆ, ಓಪನ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಹಾಕೋಣೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೆಂದಿರುತ್ತೆ, ಜೊತೆಗೆ ಕಾಳನ್ನು ಹಾಕೋಣೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿ ಎರಡು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋ ಕಾಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬೇಯಿಸ್ಕೊಂಡಿರೋ ನೀರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನನಗಿಲ್ಲಿ ಕಮ್ಮಿ ಕ್ವಾಂಟಿಟಿ ಬೇಕು ಮತ್ತು ತಿಕ್ನೆಸ್ ಆಗು ಇರಬೇಕು ಅಂಥೇಳಿ ಕಾಳನ್ನು ಸೋಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಾಯಿ ತುರಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಇದು ಪಲ್ಯ ರೆಡಿ ಆಗುತ್ತೆ. ಇದು ಚಪಾತಿ ಜೊತೆ ಪರೋಟ ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪಿಗೂ ಶೇರ್ ಮಾಡಿ. ಹಾಗೆ @ಅರುಣ್_ಸಿಂಧು 5391ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ.